ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ತನ್ನ ಎಲ್ಲ ಜನರ ಸೇವಕನಾದ ತನ್ನನ್ನು ಎಲ್ಲರಿಗಿಂತ ಕೆಳಗೆ ತಗ್ಗಿಸಿಕೊಂಡ. ಇತರರಿಗಿಂತ ಕೆಳಕ್ಕೆ ಬಾಗುವವನು ಮಾತ್ರ ಅವರನ್ನು ಮೇಲಕ್ಕೆ ಎತ್ತಬಲ್ಲನು ಎಂಬುದಾಗಿ ಇತಿಹಾಸದ ಪ್ರಸಿದ್ಧ ಇತಿಹಾಸಕಾರರು ಹೇಳ್ತಾರೆ. ಹಾಗೆ ಆತನು ಕೆಳಕ್ಕೆ ಬಾಗುವವನು. ಯಾಕೆ ಕೆಳಕ್ಕೆ ಬಾಗುವವನು ಅಂತಂದರೆ ನಮ್ಮನ್ನೆಲ್ಲ ಮೇಲಕ್ಕೆ ಎತ್ತುವುದಕ್ಕಾಗಿ. ಯೇಸು ತನ್ನನ್ನು ಯಾವಾಗಲೂ ಒಬ್ಬ ಮನುಷ್ಯನನ್ನಾಗಿ ಪರಿಗಣಿಸಿ ತನ್ನ ತಂದೆಯ ಮುಂದೆ ಶೂನ್ಯನೆಂದು ತಿಳಿದಿದ್ದರು. ಪವಿತ್ರಾತ್ಮನು ನಮಗೆ ನೂತನ ಮನಸ್ಸನ್ನು ಕೊಡುವುದರ ಮೂಲಕ ನಮ್ಮನ್ನು ಪರಿವರ್ತಿಸ್ತಾನೆ. ನೂತನವಾದದ್ದು. ರೋಮಾಪತ್ರಿಕೆ 12ನೇ ಅಧ್ಯಾಯ 2 ನಾವು ಓದಿಕೊಳ್ಳುವುದಾದರೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ. ಪ್ರಿಯರೇ, ಮೊದಲನೇದೇನಪ್ಪ ಅಂತಂದರೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸುವಂಥದ್ದು. ಆ ಇಹಲೋಕದ ನಡವಳಿಕೆಯನ್ನು ನಾವು ಅನುಸರಿಸಿದರೆ ನಾವು ನೂತನ ಮನಸ್ಸನ್ನು ಹೊಂದಿಕೊಳ್ತೇವೆ. ನೂತನ ಮನಸ್ಸನ್ನು ಹೊಂದಿಕೊಳ್ಳುವುದರ ಜೊತೆಗೆ ನಾವು ಪರಲೋಕಕ್ಕೆ ಬಾಧ್ಯರಾಗ್ತೇವೆ. ಪರಲೋಕಕ್ಕೆ ಯಾವಾಗ ನಾವು ಬಾಧ್ಯರಾಗ್ತೇವೋ ಆಗ ಇದನ್ನು ಗಮನಿಸಿ, ದೇವರ ಚಿತ್ತಕ್ಕೆ ಅನುಸಾರವಾದದ್ದು ಅಂದರೆ ಉತ್ತಮವಾದದ್ದು. ಉತ್ತಮವಾದದ್ದು ಅಂದರೆ ಕರ್ತನಿಗೆ ಮೆಚ್ಚುಗೆಯಾದದ್ದು. ಕರ್ತನಿಗೆ ಮೆಚ್ಚುಗೆಯಾದದ್ದು ಅಂದರೆ ದೋಷವಿಲ್ಲದ್ದು ಅನ್ನುವಂಥದ್ದನ್ನು ನಾವು ವಿವೇಚಿಸಿ ತಿಳಿದುಕೊಳ್ತೇವೆ. ಈ ವಿವೇಚನೆಯನ್ನು ನಮ್ಮೊಳಗಡೆ ತರುವಂತೆ ಮಾಡಿದ್ಯಾರಪ್ಪ ಅಂತಂದರೆ ಕರ್ತನಾದಂಥ ಯೇಸು ಕ್ರಿಸ್ತನು. ಕ್ರಿಸ್ತನ ದೀನತೆಯನ್ನು ಹೋಲುವಂತೆ ನಿಜವಾದ ದೀನತೆಯ ಬೀಜವು ಬಿತ್ತಲ್ಪಡುವುದು. ಅದು ಎಲ್ಲಪ್ಪ ಅಂತಂದರೆ ನಮ್ಮ ಆಲೋಚನೆಗಳಲ್ಲಿ. ನಾವು ಕ್ರಿಸ್ತನ ಸಾರೂಪ್ಯಕ್ಕೆ ಪರಿವರ್ತನೆ ಹೊಂದುತ್ತಿದ್ದೇವೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ನಾವು ನಮ್ಮ ಆಲೋಚನೆಗಳ ಕ್ಷೇತ್ರವನ್ನು ನಾವು ಒಂಟಿಯಾಗಿ ಇರುವಾಗ ಮಾಡುವ ಆಲೋಚನೆಗಳಲ್ಲಿ ನಮ್ಮ ಬಗ್ಗೆ ಏನು ಯೋಚಿಸ್ತೇವೆ, ಬೇರೆಯವರೊಂದಿಗೆ ನಮ್ಮನ್ನು ನಾವು ಹೇಗೆ ಹೋಲಿಸಿಕೊಳ್ತೇವೆ ಎಂಬುದನ್ನು ನೋಡಬೇಕೇ ಹೊರತು ಇತರರ ಮುಂದೆ ನಮ್ಮ ನಡವಳಿಕೆಯನ್ನು ನಮ್ಮ ನಡವಳಿಕೆ ಉಂಟಲ್ಲ, ಆ ನಡವಳಿಕೆಯನ್ನು ನಮ್ಮ ಕಾರ್ಯಗಳನ್ನು ನೋಡಿದರೆ ಉಪಯೋಗ ಇಲ್ಲ. ನಾವು ಸ್ವಂತ ಆಲೋಚನೆಗಳಲ್ಲಿ ನಿಜವಾಗಿ ಚಿಕ್ಕವರಾದಾಗ, ಇದು ಗಮನಿಸಿ, ಚಿಕ್ಕವರಾದಾಗ ಮಾತ್ರ ಅದನ್ನು ನಾವು ಪರಿಗಣಿಸಬಹುದು. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 3ರಲ್ಲಿ ನಾವು ನೋಡುವುದಾದರೆ, ಇಲ್ಲಿ ಪಕ್ಷಪಾತದಿಂದಾಗಲಿ ಒಣಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠರೆಂದು ಎಣಿಸಲಿ. ಪ್ರಿಯರಲ್ಲಿ ನೋಡಿ, ಪಕ್ಷಪಾತ ಮಾಡಬಾರದು, ಒಣಹೆಮ್ಮೆ ಇರುವುದಬಾರ್ದು. ಇದನ್ನು ಯಾವುದೇ ಕಾರಣಕ್ಕೂ ನಮ್ಮಲ್ಲಿರಬಾರ್ದು. ಇವ್ಯಾವು ನಮ್ಮೊಳಗೆ ಬರದೆ ನಮ್ಮೊಳಗಡೆ ಏನಿರಬೇಕಂತಂದರೆ ದೀನಭಾವ, ದೀನತೆ ಇರಬೇಕು. ದೀನತೆಯ ಜೊತೆಗೆ ಮತ್ತೊಬ್ಬರು ತನಗಿಂತ ಶ್ರೇಷ್ಠರೆಂಬುದಾಗಿ ಅರಿಯಬೇಕು. ಎಲ್ಲರೂ ಶ್ರೇಷ್ಠರೇ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ.
ಹೆಣ್ಣುಮಗಳು ದೇವರೇ ನಮಗಾಗಿ ಪ್ರಾರ್ಥಿಸಿ ಎಂದು ಬರೀತಾಳೆ ಸ್ವಾಮಿ. ಅಮ್ಮ ಹೆಣ್ಣುಮಗಳು ದೇವರೇ ಸಾವಿನ ಆಲೋಚನೆಗಳು ನನಗೆ ಪದೇ ಪದೇ ಬರ್ತಾ ಇದೆ ಅಂತ ಹೇಳ್ತಾಳಪ್ಪ. ಯೇಸುವೆ, ಆ ಹೆಣ್ಣು ಮಗಳೊಟ್ಟಿಗೆ ಯಾರ್ಯಾರಿಗೆ ಸಾವಿನ ಆಲೋಚನೆಗಳು ಬರ್ತವೋ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಸಾಲಿನ ಆಲೋಚನೆಗಳು ಬಿಟ್ಟು ಹೋಗಲಿ ಸ್ವಾಮಿ. ಸಾವಿನ ಆಲೋಚನೆಗಳು ಮಕ್ಕಳನ್ನು ಬಿಟ್ಟು ಹೋಗಲಿ ಸ್ವಾಮಿ. ನಿಮ್ಮ ಪ್ರಸನ್ನತೆ ಇಳೀಲಿ ಯೇಸುವೆ, ನಿಮ್ಮ ಪ್ರಸನ್ನತೆ ಇಳೀಲಿ ಯೇಸುವೆ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ, ನಿಮ್ಮ ಬೆಂಕಿ ಇಳೀಲಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.